ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ರುಚಿಯ ರಹಸ್ಯ. ಇವತ್ತು ನಾವು ವೆಜ್ ದಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿದ್ರೇ ಗೊತ್ತಾಗ್ತಿದೆ ಅಲ್ವಾ. ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಡೀಟೇಲ್ಡ್ ರೆಸಿಪಿ ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ. ಮೊದಲಿಗೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿ, 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಬಿಸಿಯಾದ ಮೇಲೆ 4 ಈರುಳ್ಳಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿರೋದನ್ನು ಹಾಕಿ ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಒಂದು 10 ನಿಮಿಷ ಸ್ವಲ್ಪ ಫ್ರೈ ಆದಮೇಲೆ 1 ಸ್ಪೂನ್ ಉಪ್ಪನ್ನು ಸೇರಿಸಿ ಪದೇ ಪದೇ ತಿರುಗಿಸೋದೇನು ಬೇಡ. ಸ್ವಲ್ಪ ಹೊತ್ತು ಕೈ ಆಡಿಸಿ ಮತ್ತೆ ಸ್ವಲ್ಪ ಹೊತ್ತು ಆದಮೇಲೆ ತಿರುಗಿಸಿದರೆ ಸಾಕು. ತುಂಬ ಹೈ ಫ್ಲೇಮಲ್ಲಿ ಇಡಬಾರ್ದು. ಇಷ್ಟು ಫ್ರೈ ಆದಮೇಲೆ ತೆಗಿಬೇಕು, ತುಂಬ ಕಪ್ಪಾಗಬಾರ್ದು. ಬಿರಿಯಾನಿ ಪುಡಿ ಮಾಡೋದಕ್ಕೆ 1 ಟೇಬಲ್ ಸ್ಪೂನ್ ಕೊತ್ತಂಬರಿ, ಅರ್ಧ ಟೇಬಲ್ ಸ್ಪೂನು ಜೀರಿಗೆ, ಅರ್ಧ ಟೇಬಲ್ ಸ್ಪೂನು ಸೋಂಪು, 1 ಗರಂ ಎಲೆ, ಅರ್ಧ ಟೇಬಲ್ ಸ್ಪೂನು ಕಾಳುಮೆಣಸು, 3ರಿಂದ 4 ಒಣಮೆಣಸು, 3 ಏಲಕ್ಕಿ, 4 ಲವಂಗ, 2 ಚಕ್ಕೆ, 1 ನಕ್ಷತ್ರ ಮೊಗ್ಗು ಇದನ್ನೆಲ್ಲ ಸೇರಿಸ್ಕೊಂಡು ಪುಡಿ ಮಾಡಬೇಕು. ಇವಾಗ ಅದನ್ನು ಪಕ್ಕಕ್ಕಿಡಿ. ಅರ್ಧ ಕಪ್ಪು ಮೊಸರು ತಗೊಂಡು ಅದಕ್ಕೆ ಆವಾಗಲೇ ಫ್ರೈ ಮಾಡಿರೋ ಆನಿಯನ್ನ ಸೇರಿಸಬೇಕು. ಸ್ವಲ್ಪ ಸೇರಿಸಿದ್ರೆ ಸಾಕು, ಆಮೇಲೆ ಬೇಕು. ಇವಾಗ ಗ್ರೈಂಡ್ ಮಾಡಿರೋ ಮಸಾಲೆನ ಆ್ಯಡ್ ಮಾಡಿ 1 ಟೇಬಲ್ ಸ್ಪೂನು ಖಾರದ ಪುಡಿ, 1 ಟೇಬಲ್ ಸ್ಪೂನು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ನಾವು 2 ಆಲೂಗಡ್ಡೆ ದೊಡ್ಡದಾಗಿ ಹೆಚ್ಕೊಂಡಿರಬೇಕು, ಅರ್ಧ ಬೌಲು ಹಸಿರು ಬಟಾಣಿ, ಹಸಿ ಬಟಾಣಿ ಆದರೆ ಬೇಯಿಸ್ಕೊಳ್ಳೋದು ಬೇಡ, ಒಣ ಬಟಾಣಿ ಆದರೆ ಬೇಯಿಸ್ಕೊಳ್ಳಿ, 1 ಕಪ್ಪು ಕ್ಯಾರೆಟು, 1 ಕಪ್ಪು ಬೀನ್ಸು, ನಿಮಗೆ ಬೇರೆ ತರಕಾರಿ ಬೇಕಂದ್ರೂ ಹಾಕ್ಕೊಳ್ಬೋದು. ಇವಾಗ ಎಲ್ಲದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿದ ಮೇಲೆ ಅದಕ್ಕೆ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮತ್ತೆ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಅರ್ಧ ಗಂಟೆ ರೆಸ್ಟಲ್ಲಿ ಬಿಡಿ. ಈಗ ಅನ್ನ ಮಾಡೋದಕ್ಕೆ ನೀರು ಕಾಯೋದಕ್ಕಿಟ್ಟು ಅದಕ್ಕೆ 1 ಟೇಬಲ್ ಸ್ಪೂನ್ ಜೀರಿಗೆ, ಅರ್ಧ ಟೇಬಲ್ ಸ್ಪೂನ್ ಕಾಳುಮೆಣಸು, 1 ಗರಂ ಎಲೆ, 2 ಏಲಕ್ಕಿ, 1 ಚಕ್ಕೆ, 2 ಲವಂಗ, ಅರ್ಧ ನಕ್ಷತ್ರ ಹೂ ಹಾಕಿ ಇದಕ್ಕೆ ಸ್ವಲ್ಪ ಫ್ರೈ ಮಾಡಿದ ಈರುಳ್ಳಿಯನ್ನು ಸೇರಿಸಿ, ಇದಾದಮೇಲೆ 2 ಹಸಿಮೆಣಸು ಸೇರಿಸಿ, ಆಮೇಲೆ 2 ಎಳೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪನ್ನು ಸೇರಿಸಿ ನೀರು ಹಾಗೆ ಕುದಿಯೋದಕ್ಕೆ ಬಿಟ್ಟು ಇವಾಗ 4ರಿಂದ 5 ಬೆಳ್ಳುಳ್ಳಿ, 2 ಸಣ್ಣ ಪೀಸು ಶುಂಠಿ, 1 ಹಸಿಮೆಣಸನ್ನು ಪೇಸ್ಟ್ ಮಾಡ್ಕೊಳ್ಳಿ. ಇವಾಗ ನೀರಿಗೆ 1 ಟೇಬಲ್ ಸ್ಪೂನ್ ಉಪ್ಪು, 1 ಟೇಬಲ್ ಸ್ಪೂನು ಲಿಂಬೆ ರಸನ ಹಾಕ್ಕೊಳ್ಳಿ. ಇದಕ್ಕೆ ನಾವು ಆವಾಗಲೇ ಅರ್ಧ ಗಂಟೆ ನೆನೆಸಿ ಇಟ್ಟಿರೋ 3 ಗ್ಲಾಸು ಅಕ್ಕಿನ ಹಾಕ್ಕೊಳ್ಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಹಾಕ್ಕೊಳ್ಬೋದು. ಇನ್ನೊಂದು ಪಾತ್ರೆಯಲ್ಲಿ 1 ಟೇಬಲ್ ಸ್ಪೂನು ಎಣ್ಣೆ ಹಾಕಿ ಆವಾಗಲೇ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಬೆಳ್ಳುಳ್ಳಿ, ಶುಂಠಿ ಮತ್ತು ಹಸಿಮೆಣಸು ಅದನ್ನು ಹಾಕ್ಕೊಳ್ಬೇಕು. ಮತ್ತು ಆವಾಗಲೇ ಮ್ಯಾರಿನೇಟ್ ಮಾಡಿ ಇಟ್ಟಿರೋ ತರಕಾರಿಯನ್ನು ಹಾಕ್ಕೊಳ್ಬೇಕು. ಇದನ್ನು ಅಷ್ಟೇ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿ ಇಟ್ಟಿರಬೇಕು. ಇವಾಗ ಚೆನ್ನಾಗಿ ಕೈ ಬಿಡದೆ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಇವಾಗ 2 ಬೌಲ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ಬೇಕು. ಹೀಗೆ ಮಧ್ಯ ಮಧ್ಯದಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು. ಇವಾಗ ಅನ್ನ ಅರ್ಧದಷ್ಟು ಬೆಂದಿರುತ್ತೆ. ಅರ್ಧ ಬೆಂದಿರೋ ಅನ್ನವನ್ನು ಅರ್ಧ ಪ್ರಮಾಣದಲ್ಲಿ ತಗೊಂಡು ಹೀಗೆ ಮೇಲಕ್ಕೆ ಹಾಕಬೇಕು. ಅದಕ್ಕೆ ಸ್ವಲ್ಪ ಫ್ರೈಡ್ ಆನಿಯನ್ನ ಸೇರಿಸಿ ಮತ್ತು ಅದ್ರ ಮೇಲೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ಇದಾದಮೇಲೆ ಗ್ಯಾಸ್ ಆಫ್ ಮಾಡಿ ಅಷ್ಟರಲ್ಲೇ 90% ಅನ್ನ ಬೆಂದಿರುತ್ತೆ. ಅದನ್ನು ಅಷ್ಟನ್ನು ಮೇಲೆ ಹಾಕಬೇಕು. ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಳ್ಳಿ. ಅದ್ರ ಮೇಲೆ ಮತ್ತೆ ನಾವು ಫ್ರೈ ಮಾಡ್ಕೊಂಡಿರೋ ಈರುಳ್ಳಿಯನ್ನು ಹಾಕಿ ಅದ್ರ ಮೇಲೆ ಮತ್ತೆ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪನ್ನು ಸೇರಿಸಬೇಕು. ಇವಾಗ
ಅನ್ನ ಬೇಯಿಸಿದ್ದು 1 ಕಪ್ ನೀರು ತೊಗೊಂಡು ಅದಕ್ಕೆ 1 ಟೇಬಲ್ ಸ್ಪೂನು ಅರಿಶಿಣ ಪುಡಿ ಮಿಕ್ಸ್ ಮಾಡಿ ಆ ನೀರನ್ನು ಹಾಕಬೇಕು. ಆಮೇಲೆ 1 ಟೇಬಲ್ ಸ್ಪೂನು ಖಾರದ ಪುಡಿ ಆ್ಯಡ್ ಮಾಡಬೇಕು, ಅದು ಕಲರ್ ಬರೋದಕ್ಕೆ. ಇವಾಗ ಒಂದು ಹಳೆ ತವ ಗ್ಯಾಸ್ ಮೇಲೆ ಇಟ್ಟು ಕುಕ್ಕರನ್ನು ಅದ್ರ ಮೇಲೆ ಇಟ್ಟು ಕ್ಲೋಸ್ ಮಾಡಿ, ಅದ್ರ ಮೇಲೆ ನಾವು ಕಾಯಿಸಿದ ನೀರನ್ನು ಇನ್ನೂ ಸ್ವಲ್ಪ ಕಾಯಿಸಿಬಿಟ್ಟು ಅದ್ರ ಮೇಲೆ ಇಟ್ಟು ಇದನ್ನು ಮುಚ್ಚಿಬಿಟ್ಟು ಅದಕ್ಕೆ ಏನಾದರೂ ವೆಯ್ಟ್ ಇಡಬೇಕು, ಇದರಿಂದ ದಮ್ ಬರುತ್ತೆ. ಇದನ್ನು 5 ನಿಮಿಷ ಹೈ ಫ್ಲೇಮಲ್ಲಿ, ಒಂದು 10 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸಬೇಕು. ಇದಾದಮೇಲೆ ತೆಗೆದ್ರೆ ನಮ್ಮ ವೆಜ್ ದಮ್ ಬಿರಿಯಾನಿ ರೆಡಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನು ಎಲ್ಲ ಮಿಕ್ಸ್ ಮಾಡಬಾರ್ದು, ಹೀಗೆ ಲೇಯರ್ ಆಗಿನೇ ತೆಗೆದು ಹೀಗೆ ಸರ್ವ್ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮಸಾಲೆನೂ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದನ್ನು ರಾಯ್ತಾ ಜೊತೆ ತಿನ್ನೋದಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ, ಈಸಿಯಾಗಿರುತ್ತೆ ಆದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ತುಂಬಾ ಚೆನ್ನಾಗಿ ಮಾಡ್ಕೊಳ್ಬೋದು. ಥ್ಯಾಂಕ್ ಯು ಎಲ್ರಿಗೂ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.